ವಾಕ್ಯಕ್ಕೆ. ಒಂದು ನಿಮಿಷ ನಾವು ಕಣ್ಣುಗಳು ಮುಚ್ಚೋಣ. ಇಲ್ಲಿವರೆಗೂ ದೇವರು ಮಾಡಿದೆಲ್ಲ ಒಳ್ಳೆ ಕಾರ್ಯಗಳನ್ನ ಜ್ಞಾಪಕ ಮಾಡಿಕೊಳ್ಳೋಣ. ಬಿದ್ದು ಹೋದಾಗ, ಕುಗ್ಗಿ ಹೋದಾಗ, ಸೋತು ಹೋದಾಗ, ನಿರಾಶೆ ಆದಾಗ ನನ್ನ ದೇವರು ನಮ್ಮ ಜೊತೆಯಲ್ಲಿದ್ದ. ದಾರಿ ತಪ್ಪುವಂತ ಸಂದರ್ಭ ನಮ್ಮ ದೇವರು ನಮ್ಮ ಮಧ್ಯದಲ್ಲಿದ್ದ. ಮಗಳೇ ಮಗನೇ ಅಂತ ಕರೆಯುವಂತವರ ಸ್ವರಕ್ಕೆ ಕಿವಿಗೊಡುವಂತ ಪ್ರತಿಯೊಬ್ಬರ ಜೊತೆ ನಮ್ಮ ದೇವರಿದ್ದ. ನಮ್ಮನ್ನೇ ಸಮಯದಲ್ಲಿ ಒಪ್ಪಿಸಿಕೊಡು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ಪಾಲಿಸಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ಪಾಲಿಸಬೇಕು. ನನ್ನ ಬಾಯಮ ಎಲ್ಲ ನೊಂದ ಮನಸ ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಹೃದಯವ ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸುವಿನ ಜನರಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸುವಿನ ಜನರಿಗೆ ಪವಿತ್ರಾತ್ಮ ದೇವರಿಗೆ ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲಿ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲಿ ಕಳೆಯಬೇಕು. ನನ್ನ ಬಾಯಿ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸುವಿನ ಜನರಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸುವಿನ ಜನರಿಗೆ ಪವಿತ್ರಾತ್ಮ ದೇವರಿಗೆ ನನ್ನ ಯೇಸುವಿನ ಜನರಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸುವಿನ ಜನರಿಗೆ ಪವಿತ್ರಾತ್ಮ ದೇವರಿಗೆ. ಭಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಪರಿಶುದ್ಧವಾದ ಈ ಆರಾಧನೆಯಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಕೂಡಿ ಬರುವಂತ ಭಾಗ್ಯ, ಆರಾಧನೆ ಮಾಡಿ ನಿನ್ನನ್ನು ಘನಪಡಿಸುವಂತ ಭಾಗ್ಯ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಹಂತ ಹಂತವಾಗಿ ಭಾಗಗಳನ್ನು ನೀನು ನಡೆಸ್ಕೊಂಡು ಬಂದಿದೀಯಪ್ಪ. ನಿನ್ನ ಮಕ್ಕಳು ಮನಪೂರ್ತಿಯಾಗಿ ಸಂತೋಷದಿಂದ ನೀನ್ ಮಾಡಿದ ಒಳ್ಳೆ ಕಾರ್ಯಗಳನ್ನ ಜ್ಞಾಪಕ ಮಾಡಿಕೊಂಡು ನಿನ್ನ ಸಭೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದ, ಸಾಕ್ಷಿಗಳನ್ನು ಹೇಳಿದ. ಇಲ್ಲಿಗೆ ಅವರ ಜೀವಿತದ ಸಾಕ್ಷಿ ಮುಗಿಬಾರ್ದಪ್ಪ. ಒಂದೊಂದು ದಿನ ಅವರ ಜೀವನನೇ ಸಾಕ್ಷಿಯಾಗಿರ್ಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಅವರ ಜೀವನ ಸಾಕ್ಷಿಯಾಗಿರ್ಲಪ್ಪ. ನಿನ್ನ ಜೊತೆಯಲ್ಲಿ ಅವ್ರು ನಡಿಬೇಕು, ನಿನ್ನೊಂದಿಗೆ ಮಾತನಾಡಬೇಕು, ನೀನಲ್ಲಿದ್ದೇವೆ ಅಂತ ಈ ಸಮಾಜಕ್ಕೆ ಅವ್ರು ತೋರಿಸುವವರಾಗ್ಲಿ. ಈ ಸಭೆಗೆ
ನೀನು ಕೊಟ್ಟಂತೆಲ್ಲ ಕೃಪಾ ಹೊರಕ್ಕಾಗಿ ಸ್ತೋತ್ರ. ಈ ಸಭೆ ದಿನದಿಂದ ದಿನಕ್ಕೆ ನಮ್ಮ ಬಲದಿಂದಲ್ಲ, ನಿನ್ನ ಆತ್ಮನ ಬಲದಿಂದ ತುಂಬಲ್ಪಡ್ಲಿ, ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಲ್ಪಡ್ಲಿ, ನಿನ್ನ ಆತ್ಮನ ಕೃಪಾ ವರಗಳ ಕಾರ್ಯ ಈ ಸಭೆಯಲ್ಲಿ ನಡೀಲಿದೆ ಬರೇ, ಈ ಗ್ರಾಮದಲ್ಲಿ ನಡೀಲಿದೆ ಬರೇ. ನಿನ್ ಚಿತ್ತ ಇಲ್ಲಿ ನೆರವೇರಬೇಕಪ್ಪ. ಬಂದವರು ಯಾರು ಹಾಗೆ ಹೋಗ್ಬಾರ್ದು, ಅವರ ಆಶೀರ್ವಾದದೊಂದಿಗೆ ಹೋಗ್ಲಿಕ್ಕೆ ಕೃಪೆ ಕೊಡು ಕರ್ತನೆ. ಸ್ವಲ್ಪ ಸಮಯ ನಾವು ಮಾತನಾಡುವಾಗಲೂ ಅದು ಡಿವೈನ್ ಪವರ್ ಆಗಿ, ಡಿವೈನ್ ಗ್ರೇಸ್ ಆಗಿ, ಡಿವೈನ್ ಶಕ್ತಿಯಿಂದ ತುಂಬಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ. ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಒಬ್ಬೊಬ್ಬರನ್ನ ಆಶೀರ್ವದಿಸು, ನನ್ನನ್ನು ಬಲಪಡಿಸು. ಏನ್ ಮಾತನಾಡಬೇಕೋ ನೀನು ಮಾತನಾಡು. ನಮ್ಮೆಲ್ಲರಿಗೂ ಈ ವಚನ ಆಶೀರ್ವಾದವಾಗಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊತ್ತುಕೊಳ್ತೇವೆ ನಮ್ಮ ಜೀವನ ತಂದೆ. ಆಮೆನ್. ಒಂದು ಜೋರಾಗಿ ಅಲ್ಲೇಲು ಹೇಳೋಣವಾ? ಇನ್ನೊಂದು ಸಲ ಹೇಳೋಣ ಅಲ್ಲೇಲುಯಾ. ನಾವು ಬೇಗ ಬೇಗ ದೇವರ ವಾಕ್ಯದ ಕಡೆಗೆ ಹೋಗೋಣ. ಈ ದಿನದಲ್ಲಿ ಸಂದೇಶಕ್ಕಾಗಿ ತೆಗೆದುಕೊಂಡಂತ ಒಂದು ಭಾಗ ಹೊಂದಾಣಿಕೆಯ ಕುರಿತು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದೆ. ವಿಮೋಚನ ಕಾಂಡ 8ನೇ ಅಧ್ಯಾಯ 1ನೇ ವಚನವನ್ನ ಒಬ್ರು ಯಾರಾದ್ರೂ ಗಟ್ಟಿಯಾಗಿ ಓದ್ರು. ಯಾರಿಗೂ ಸಿಕ್ಕಿಲ್ವಾ? ನೀನು ಫರೋಹನ ಬಳಿಗೆ ಹೋಗಿ ಈಗನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನ್ನ ದೇಶದಲ್ಲೆಲ್ಲ ಕಪ್ಪೆಗಳಿಂದ ಉಪದ್ರವ ಕೊಡುವೆನು. ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು. ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲಿಯೂ ಮಲಗುವ ಕೋಣೆಯಲ್ಲಿಯೂ ಮಂಚದ ಮೇಲೆಯೂ ಬರುವುದಲ್ಲದೆ ಎಲ್ಲ ಪರಿವಾರದವರ ಮನೆಗಳಲ್ಲಿಯೂ ನಿನ್ನ ಪ್ರಜೆಗಳ ಮೇಲೆಯೂ ನಿನ್ನ ಮೇಲೆಯೂ ನಿನ್ನ ಪ್ರಜೆಗಳ ಮೇಲೆಯೂ ಒಂದಲ್ಲೇಲುಯಾ, ಒಂದಲ್ಲೇಲುಯಾ. ಆರಾಧನೆ ಮಾಡುವ ನೀವು ಭಾಗ್ಯವಂತರು, ಆರಾಧನೆ ಮಾಡುವ ನೀವು ಧನ್ಯರು, ಆರಾಧನೆ ಮಾಡುವ ನೀವು ಪರಿಶುದ್ಧವಂತರು. ಆರಾಧನೆ ಮಾಡಬೇಕಂತಾನೆ ದೇವರು ಮೋಸಸ್ಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ಮೋಸಸ್, ಇಸ್ರಾಯೇಲ್ ಜನರ ಆರಾಧನೆ ಇಲ್ಲ, ದೇವರ ಭಯ ಇಲ್ಲ, ದೇವರ ಭಕ್ತಿ ಇಲ್ಲ, ದೇವರ ವಿಶ್ವಾಸ ಇಲ್ಲ, ಇಕ್ಕಟ್ಟಲ್ಲಿ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ದೇವರಿಗೆ ವಿರುದ್ಧವಾದ ಒಪ್ಪಂದ ಮಾಡಲ್ಪಟ್ಟ ನಿಮಿತ್ತ ಈ ಭೂಲೋಕವನ್ನೇ ದೇವರು ಸುಡಕ್ಕೆ ಇಟ್ಟಿದ್ದಾನೆ. ಮನುಷ್ಯ ಮಾಡಲ್ಪಟ್ಟ ತಪ್ಪಿನಿಂದ ಈ ಲೋಕವನ್ನ ದೇವರು ಇಷ್ಟಪಡಲ್ಲ. ಭೂಲೋಕವನ್ನ ಸುಡಕ್ಕಿಟ್ಟಿದ್ದಾನೆ, ಭೂಲೋಕದ ಕಾರ್ಯಗಳನ್ನ ಸುಡಕ್ಕಿಟ್ಟಿದ್ದಾನೆ, ಭೂಲೋಕದ ಸೃಷ್ಟಿಯನ್ನೇ ದೇವರು ಸುಡಕ್ಕಿಟ್ಟಿದ್ದಾನೆ. ಭೂಲೋಕದ ಒಂದು ತುಂಡು ಮೇಲೆ ಹೋಗಲ್ಲ. ಮೇಲೆ ಹೋಗೋಕೆ ದೇವರು ಯಾರಿಗೆ ಕೃಪೆ ಕೊಟ್ಟಿದ್ದು? ಲೋಕದ ಒಳಗೆ ವಾಸ ಮಾಡುವಂತ ನನಗೆ, ನಿನಗೆ, ಲೋಕದ ಒಳಗೆ ವಾಸ ಮಾಡುವ ನಮಗೆ ದೇವರು ಕೃಪೆ ಕೊಟ್ಟಿದ್ದಾನೆ. ಯಾವಾಗ ದೇವರೊಂದಿಗೆ ಸರಿಯಾದ ಒಪ್ಪಂದ ಮಾಡಿಕೊಳ್ಳುವಾಗ, ಲೋಕವನ್ನು ತ್ಯಜಿಸುವಾಗ, ಲೋಕವನ್ನು ಬಿಡುವಾಗ, ಲೋಕದ ಆಸೆಯನ್ನು ತ್ಯಾಗ ಮಾಡುವಾಗ, ಲೋಕವನ್ನು ಬಿಟ್ಟು ಯೇಸುವಿಗಾಗಿ ಯಾರು ನಿಂತುಕೊಳ್ತಾರೋ ಅವರಿಗೆ ದೇವರ ಒಪ್ಪಂದ. ಲೋಕದ ಮನುಷ್ಯ ಏನ್ ಮಾಡಿದಾನ್ರಿ? ದೇವರಿಗೆ ಕೋಪ ಎಬ್ಬಿಸಿದ್ದಾನೆ. ಕಾರಣ ಏನ್? ಯಾವ್ದ್ರ ಮೂಲಕ ಕೋಪ ಎಬ್ಬಿಸಿರ್ಬೋದು ಹೇಳಿ ನೋಡು.
ಸತ್ಯ ದೇವರನ್ನ ಆರಾಧನೆ ಮಾಡದೆ ವಿಗ್ರಹಗಳಿಗೆ ಆರಾಧನೆ ಮಾಡ್ತಾ ಇದ್ದಾರೆ. ಸೂರ್ಯನಿಗೆ ಆರಾಧನೆ ಮಾಡ್ತಾರೆ, ಚಂದ್ರನಿಗೆ ಆರಾಧನೆ ಮಾಡ್ತಾರೆ, ಗಿಡ ಮರಗಳಿಗೆ ಆರಾಧನೆ ಮಾಡ್ತಾರೆ, ಕಲ್ಲುಗಳಿಗೆ ಆರಾಧನೆ ಮಾಡ್ತಾರೆ. ಇದರ ನಿಮಿತ್ತವಾಗಿ ದೇವರು ಕೋಪಗೊಂಡವನಾಗಿ ಈ ಒಪ್ಪಂದವನ್ನು ಬಿಟ್ಟು ಸತ್ಯ ದೇವರ ಒಪ್ಪಂದವನ್ನು ಸ್ವೀಕಾರ ಮಾಡಿಕೊಳ್ತಾರೋ ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಸೃಷ್ಟಿಯ ಶಕ್ತಿಯನ್ನು ಒಪ್ಕೊಂಡಿದ್ದಾರೆ. ಇದು ದೇವರಿಗೆ ಇಷ್ಟ ಇಲ್ಲ, ದೇವರಿಗೆ ಇಷ್ಟ ಇಲ್ಲ. ಅದರಿಂದ ಹೊರಗೆ ಬರೋಕ್ಕೋಸ್ಕರ ದೇವರು ಯೇಸುವನ್ನ ಮರಣಕ್ಕೆ ಕಳಿಸಿಕೊಟ್ಟಾರೆ. ನರಕದ ಯಾತ್ರೆಗೆ ಹೋಗುವ ನಮ್ಮನ್ನ ಯೇಸು ಬಿಡುಗಡೆ ಮಾಡಿದ್ದಾನೆ. ಅದಕ್ಕೆ ಯೇಸು ದೇವದೇವರೇ, ಮೋಸೆಸ್ ಐಗುಪ್ತದ ಒಳಗಡೆ ನನ್ನ ಜನ ಸಿಕ್ಕಾಕೊಂಡಿದ್ದಾರಲ್ಲ, ಫರೋಹನ ಕೈಯಿಂದ ಹೊರಗೆ ತರುವುದಕ್ಕೋಸ್ಕರ ಪಾಪ ಶಾಪ ಕರ್ಮಗಳಿಂದ ಬಿಡಿಸುವುದಕ್ಕೋಸ್ಕರ ನನ್ನ ಜನ 3 ದಿನಗಳವರೆಗೆ ಏನ್ ಮಾಡ್ಬೇಕು? ಅವರು ಪ್ರಯಾಣ ಮಾಡಬೇಕು, ಆಮೇಲೆ ಆರಾಧನೆ ಮಾಡ್ಬೇಕಂತೆ. ಆರಾಧನೆ ಮಾಡಲ್ಪಟ್ಟವರಿಗೆ ನಾನು ಸೇಫ್ ಮಾಡ್ತೇನೆ ಅಂತ ಅದ್ಭುತಗಳನ್ನು ಮಾಡಲ್ಪಟ್ಟಂತ ಜನ, ಇಸ್ರಾಯೇಲ್ ಜನ ದೇವರನ್ನ ನಂಬಿ ನಮ್ಮದವರಾಗಿ ಹೋಗ್ತಾರಲ್ಲ, ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಕಾನಾನ್ ದೇಶವನ್ನ ಇಸ್ರಾಯೇಲ್ ಜನಗಳು ಕಾಣಲಿಕ್ಕಾಗಲ್ಲ. ಕಾನಾನ್ ದೇಶ ಯಾವ ದೇಶ? ಹಾಲು ಜೇನು ಹರಿಯುವಂತ ದೇಶ. ಆ ದೇಶಕ್ಕೆ ದೇವರು ನಮ್ಮನ್ನು ಕರೆದಾಗ ಒಪ್ಕೊಂಡು ಬಂದಂತವರು ಸ್ವಲ್ಪ ದಿನ ಮಾತ್ರ ದೇವರಿಗೆ ಭಯಪಟ್ಟು, ದೇವರ ಕೃಪೆ ನೋಡ್ರಿ, ಹಾಳಾಗಿ ಹೋಗುವಂತ ಜನಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಮೋಸಸ್ ಎಬ್ಬಿಸಿ ಫರೋಹನ ಬಳಿಗೆ ಕಳಿಸಿ ಅವನು ಹೇಳ್ತಾನೆ, ಇವತ್ತು ಅವರು ತಪ್ಪಾದ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಮೋಸಸ್ ಹೋಗಿ ಹೇಳಿದಾಗ ಫರೋಹ ಏನ್ ಮಾಡ್ತಾರೆ ಗೊತ್ತಾ? ಇವ್ರಿಗೆ ಇನ್ನೂ ಕಠಿಣವಾಗಿ ಕೆಲಸ ಕೊಡ್ತಾರೆ. ಮೇಸ್ತ್ರಿಗಳನ್ನ ಕಳಿಸ್ತಾನಂತೆ ರಾಜ. ಇಲ್ಲಿವರೆಗೂ ನೀವು ಕೆಲಸಗಾರರಿಗೆ ಏನ್ ಮಾಡ್ತಾ ಇದ್ರಿ? ಕಲ್ಲಿನ ಸಪ್ಲೈ ಮಾಡ್ತಾ ಇದ್ರಿ, ಮಣ್ಣಿನ ಸಪ್ಲೈ ಮಾಡ್ತಾ ಇದ್ರಿ, ಮರಳಿನ ಸಪ್ಲೈ ಮಾಡ್ತಾ ಇದ್ರಿ, ಅವ್ರಿಗೆ ಏನ್ ಬೇಕೋ ಸಾಮಗ್ರಿಗಳನ್ನು ಸಪ್ಲೈ ಮಾಡ್ತಾ ಇದ್ರಲ್ಲ. ಇನ್ಮೇಲೆ ನೀವು ಮಾಡಂಗಿಲ್ಲ, ಇನ್ಮೇಲೆ ನೀವು ಮಾಡಬಾರ್ದು. ಕಾರಣ ಏನ್? ಇಸ್ರಾಯೇಲ್ ಜನಗಳಿಗೆ ಸ್ವಲ್ಪ ಟೈಮ್ ಕೊಟ್ರೆ ಸತ್ಯ ದೇವರನ್ನ ತಿಳ್ಕೊಂಡ್ಬಿಡ್ತಾನೆ ಅಂತ ಫರೋಹ ಭಯಪಟ್ಟವನಾಗಿ ಹಗಲು ರಾತ್ರಿ ಅವ್ರು ಕಷ್ಟಪಟ್ಟು ಆಯಾಸ ಹೋಗ್ಬೇಕು. ಅವರೇ ಇಟ್ಟಿಗೆ ಮಾಡ್ಕೊಳ್ಬೇಕು, ಅವರೇ ಮಣ್ಣು ತರಬೇಕು, ಅವರೇ ಕಟ್ಟಡಕ್ಕೆ ಏನ್ ಬೇಕು ಆ ಎಲ್ಲ ಸಾಮಗ್ರಿಗಳನ್ನ ಅವರೇ ರೆಡಿ ಮಾಡಿಕೊಳ್ಳಬೇಕು. ಆ ರೀತಿಯಾದ ಒಂದು ಶಿಕ್ಷೆಯನ್ನ ಫರೋಹ ಇಸ್ರಾಯೇಲ್ ಜನಗಳಿಗೆ ಕೊಂಡು ಬರ್ತಾನೆ. ಅದು ದೇವರು ಈ ಬಿಟ್ಟಿ ಕೆಲಸದಿಂದ ಹೊರಗೆ ತಂದು ನನ್ನನ್ನು ಆರಾಧನೆ ಮಾಡುವುದಾದ್ರೆ ನಿಮ್ಮನ್ನು ಪಾಪ ಶಾಪ ಕರ್ಮಗಳಿಂದ ಈ ಬಿಟ್ಟಿ ಕೆಲಸದಿಂದ ನಾನು ಬಿಡುಗಡೆ ಮಾಡ್ತೀನಿ ಅಂತ ಮೋಸಸ್ ಮೂಲಕವಾಗಿ ಅವರಿಗೆ ತಿಳಿಸುವಾಗ ದೇವರು ವಾಗ್ದಾನ ಮಾಡ್ತಾರೆ, ಅವರಿಗೆ ಭಯಪಡಿಸ್ತಾರೆ, ನಿಜವಾಗ್ಲೂ ನಾನು ಮಾಡೇ ಮಾಡ್ತೇನೆ ಅಂತ ಹೇಳೋದಕ್ಕೆ ಮುನ್ಸೂಚನೆಯಾಗಿ ದೇವರು ಮೋಸಸ್ಸನ್ನು ಕಳಿಸಿ ಫರೋಹನಿಗೆ ಹೇಳ್ತಾರೆ, ನೀ ಒಂದು ವೇಳೆ ಈ ಜನಗಳನ್ನ ಬಿಡುಗಡೆ ಮಾಡದೆ ಹೋದ್ರೆ ಎಲ್ಲೆಲ್ಲಿಗೆ ಬರುತ್ತೆ ಕಪ್ಪೆ? ನಿನ್ನ ಅರಮನೆಗೆ ಬರುತ್ತೆ, ನೀನ್ ಮಲಗುವಂತ ಕೋಣೆಗೆ ಬರುತ್ತೆ, ನಿಮ್ಮ ಅರಮನೆ ಎಲ್ಲ ರೂಮ್ಗಳೆಲ್ಲ ಆವರಿಸಿಕೊಳ್ತದೆ, ನಿನ್ನ ಮನೆಯವರ ಮೇಲೆಲ್ಲ ಬರುತ್ತೆ, ನಿನ್ನ ಪ್ರಜೆಗಳ ಮೇಲೆ ಬರುತ್ತೆ. ನಿನ್ನ ಫಾಲೋ ಯಾರು ಮಾಡ್ತಾರೋ ಅವರೆಲ್ಲರಿಗೂ ಕಪ್ಪೆ ಕಾಟ ತಪ್ಪಿದ್ದಲ್ಲ, ಅದು ದೇವರ ನಿಯಮ. ಸಹೋದರ ಸಹೋದರಿಯೇ, ಇವತ್ತು ಆರಾಧನೆ ಮಾಡೋದು ದೇವರ ಒಂದು ನಿಯಮ. ಆರಾಧನೆ ಮಾಡೋದಕ್ಕೋಸ್ಕರನೇ ಭೂಲೋಕದ ಜನಗಳು ಪಾಪ ಶಾಪದಲ್ಲಿದ್ದಾರಲ್ಲ, ಯೇಸುವಿನ ಮೂಲಕ ದೇವರು ಬಿಡುಗಡೆ ಮಾಡಿದ್ದಾರೆ. ಯೇಸುವಿನ ಮೂಲಕ ಬಿಡುಗಡೆ ಆಗಿರುವ ನಾವು ನಿಜವಾದ ಆರಾಧನೆಗೆ ಮಾಡ್ತಾ ಇದ್ದೇವೆ, ಯೇಸುವಿನ ಸೇವಿಸ್ತಾ ಇದ್ದೇವಾ, ಯೇಸುವಿನ ಒಪ್ಪಂದ ಮಾಡಿಕೊಂಡಿದ್ದೇವಾ? ಈ ರೀತಿಯಾದ ಒಪ್ಪಂದಗಳನ್ನು ದೇವರು ಇಷ್ಟಪಡಲ್ಲ. ಪ್ರಿಯ ಸಹೋದರಿಯೇ, ಸತ್ಯ
ಸಲ ನಿನ್ನ ಒಳಗೆ ಬಂದ್ರೆ ಸತ್ಯಕ್ಕಾಗಿ ನಿಲ್ಲಬೇಕು, ಅಸತ್ಯದ ಕಡೆಗೆ ನೀನು ತಿರುಗಬಾರ್ದಂತೆ. ಸತ್ಯದ ಕಡೆಗೆ ನಿಲ್ಲುವಾಗ ನಿನ್ನ ಪರವಾಗಿ ದೇವರು ನಿಂತ್ಕೊಳ್ತಾನೆ. ಇವತ್ತು ನಿಮಗೆ ಚೆನ್ನಾಗಿರುತ್ತೆ, ನಾಳೆ ಪೆಟ್ಟು ಬೀಳುತ್ತೆ. ದೇವರು ಕೊಟ್ಟು ನೋಡ್ತಾನಂತೆ, ಕೇಳಿದವರು ಕಿತ್ಕೊಂಡು ನೋಡ್ತಾನೆ. ಇನ್ನೊಂದು ಸಲ ಮರಬೇಕು ದೇವರು ಕೃಪೆ ಕೊಡ್ತಾನೆ. ಪಶ್ಚಾತ್ತಾಪ ಪಡುವಾಗ ದೇವರ ಕಾರ್ಯ ಜರುಗುತ್ತೆ. ಇಸ್ರಾಯೇಲ್ ಜನಗಳನ್ನ ಆರಾಧನೆ ಮಾಡಕ್ಕೆ ಕಳಿಸಕ್ಕೆ ಇಷ್ಟ ಇಲ್ಲ ಅವನಿಗೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಓದ್ಸಕ್ಕೆ ಟೈಮ್ ಇಲ್ಲದಿರೋದ್ರಿಂದ ಸೈತಾನ್ ಫರೋನ ಮೂಲಕ ಏನೇನ್ ಮಾಡ್ತಾನೆ ಅಂದ್ರೆ ಇಸ್ರಾಯೇಲನ್ನ ದೇಶದಲ್ಲೇ ಉಳಿಸಲು ಅವನ ಪ್ರಯತ್ನ ಮೊದಲನೇದ. ಅವನ ಅದಕ್ಕೆ ಹೇಳ್ತಾನೆ, ಯಾಕಪ್ಪ ದೂರ ಹೋಗ್ತೀರಾ, ಇಲ್ಲೇ ಆರಾಧನೆ ಮಾಡ್ಬೋದ ಅದು ದೇವ್ರ ಒಪ್ಪಲ್ರಿ. ದೇವರೆಲ್ಲ ಆರಾಧನೆಗೆ ಅಲ್ಲೇ ನೀನು ಹೋಗ್ಬೇಕ. ಇಷ್ಟ ಬಂದಲ್ಲಿ ಕೂತ್ಕೊಂಡು ಆರಾಧನೆ ಮಾಡಿದ್ರೆ ನಾನು ದೇವ್ರ ಒಪ್ಪಲ್ಲ. ಎಷ್ಟೊಂದು ಜನ ಇವತ್ತು ಕಂಪ್ಯೂಟರ್ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ಆರಾಧನೆ ಮಾಡ್ತಾರೆ, ಅದು ನೀನು ಒಪ್ಪಬಹುದು. ಕರೆಯಲ್ಪಟ್ಟ ದೇವರು ಒಪ್ಪಲ್ಲ. ಆರಾಧನೆಗಾಗಿ ಒಂದು ಸ್ಥಳ ದೇವರು ನೇಮಕ ಮಾಡಿದ್ದಾನಲ್ಲ, ಅದು ದೇವರ ಮನೆ. ಆ ಮನೆಗೆ ನೀನು ಬರಲೇಬೇಕು, ಬಂದು ಆರಾಧನೆ ಮಾಡಲೇಬೇಕು. ಅದು ಯಾವ ರೀತಿಯಾದ ಆರಾಧನೆ? ನಿನ್ಗೆ ಇಷ್ಟ ಬಂದಂಗಲ್ಲ, ದೇವರು ಮೆಚ್ಚುವಂತ ಆತ್ಮೀಯ ಜೀವಿತದ ಆರಾಧನೆ. ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು. ಕೆಲವರು ಕೂತ್ಕೊಂಡೆ ಆರಾಧನೆ ಮಾಡ್ತಾರೆ, ಕೆಲವರು ಕಾಲ ಮೇಲೆ ಕಾಲ ಹಾಕೊಂಡು ಆರಾಧನೆ ಮಾಡ್ತಾರೆ, ಕೆಲವರು ಬಾಯಿನ ಅಗಲವಾಗಿ ತಗೊಂಡು ಆಕಳಿಸ್ಕೊಂಡು ಆರಾಧನೆ ಮಾಡ್ತಾರೆ. ಪಕ್ಕದವ್ರು ಅನ್ಯ ಭಾಷೆ ಮಾತಾಡಿ ಸುಮ್ಮನೆ ಕೂಗತ್ತರ ಕೂತಿರ್ತಾರೆ. ಹಂಗೆಲ್ಲ ಇರಕ್ಕಿಲ್ರಿ ಆರಾಧನೆ. ಅನಾಯಿಂಟಿಂಗ್ ಬಂದ್ರೆ ನೀನು ಶಕ್ತಿಶಾಲಿ. ಯಾಕೆ ಅದ್ದಿಗೆ ನಮ್ಮ ಹೋಲಿಕೆ ಮಾಡ್ತಾನೆ? ಅದ್ದಿಗೆ ವಿಶೇಷ ಗೊತ್ತಾ? ಏಜ್ ಆಗಿಲ್ಲ, ಯವನ ಬರ್ತದೆ. ವಯಸ್ಸಾಗೋದ್ರೆ ಅದು ಯಾರು ಇಲ್ಲದಿರತಕ್ಕ ನಿರ್ಜನ ಪ್ರದೇಶಕ್ಕೆ ಹೋಗಿ ಕೂತ್ಕೊಂಡು ಬಲ ಇಲ್ಲದಿರತಕ್ಕ ಪುಕ್ಕಗಳನ್ನ ಕಿತ್ತಾಕ್ಬಿಡ್ತದೆ. ಅದು ಇಡೀ ಶರೀರದ ಪುಕ್ಕನ ಬರೀದ್ ಮಾಡಿಕೊಂಡು ಅದು ಸೆಲ್ಫ್ ಕಂಟ್ರೋಲ್ ನೋಡಿ ನನಗೆ ನಾನು ಶಕ್ತಿನ ಪಡ್ಕೊಂಡು ತಿರುಗಿ ಪುಕ್ಕ ಬರೋವರೆಗೂ ಎಲ್ಲೂ ಹೋಗಿದ್ರೆ ಕಾಯುತ್ತಾನೆ. ಇದನ್ನು ಸ್ವಾಮಿ ಎಲ್ಲಿ ಮಾತಾಡ್ತಾನೆ? ಯಾವ ಮಾತಾಡ್ತಾನೆ? ಶಿಷ್ಯರು ಯೇಸು ಹೇಳ್ತಾನೆ, ಹೆಸರಿನಲ್ಲಿ ಯೂದಾಯ ಸಮಾಜದಲ್ಲಿ ನೀವು ಕಾತ್ಕೊಂಡು ಕೂತ್ಕೊಂಡ್ರೆ ನನ್ನ ಆತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ. ಅದನ್ನು ಶಿಷ್ಯರು ನಂಬಿದ್ರು, ಕೂತ್ಕೊಂಡಿರಿ, ನನ್ನ ಪವರ್ ನಿಮ್ಮ ಮೇಲೆ ಬರ್ತದೆ. ಬಂದಾಗ ನೀವು ಶಕ್ತಿಶಾಲಿ ಆಗ್ತೀರಾ. ಆತ್ಮ ಎಡಕ್ಕೂ ಬರುಕು ನಿಮ್ಮನ್ನು ತಿರುಗಿಸುತ್ತೆ. ಆತ್ಮ ಎಡಕ್ಕೂ ಬರುಕು ನಿಮ್ಮನ್ನು ನಡೆಸುತ್ತೆ. ನೀವು ಭಯ ಪಡ್ತಾರ್ರಿ. ಈಗ ಸಮಾಪ್ತಿಯ ದಿನದವರೆಗೂ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮ ಸಂಗಡ ನಾನಿರ್ತೇನೆ. ಆಮೇಲೆ ಮೊದಲನೇದಾಗಿ ಹೇಳ್ತಾನೆ, ನೀವು ಹೋಗ್ಬೇಡಿ ಅಂತ. ಎರಡನೇದಾಗಿ ಹೇಳ್ತಾನೆ, ಬಹಳ ದೂರ ಹೋಗ್ಬೇಡಿ. ಮೊದಲನೇದಾಗಿ ಇಲ್ಲೇ ಹೇಳ್ತಾನೆ, ಎರಡನೇದಾಗಿ ಏನ್ ಹೇಳ್ತಾನೆ ಅವನು? ಬಹಳ ದೂರ ನೀವು ಹೋಗ್ಬೇಡಿ. ಮೂರನೇದಾಗಿ ಹೇಳ್ತಾನೆ, ನೀವು ಆರಾಧನೆ ಮಾಡಕ್ ಹೋಗ್ಲೇಬೇಕಾ? ಮಳೆ ಬರ್ಬೇಕು, ಎಲ್ಲ ಸಲೂ ಮಳೆ ನಿಲ್ಲಿ ಎಂದು ದೇವರನ್ನ ಮಳೆ ನಿಲ್ಲುತ್ತೆ, ಭಯಪಡ್ತಾರೆ. ಸ್ವಲ್ಪ ಹೋಗ್ಬಿಟ್ಟು ಭೂಮಿಗೆ ಬೆಳೆಗೆ ಮಳೆ ಬೇಕು. ನಾನೇನ್ರಿ ಬೆಳೆಗೆ ಬೇಕಾದ ಮಳೆಯನ್ನ, ಬೆಳೆಗೆ ಬೇಕಾದ ಮಳೆಯನ್ನ ನಾನು ವಾಗ್ದಾನ ಇಲ್ಲಿ ಹೇಳ್ತಾನೆ. ಒಂದು ಇಲ್ಲೇ ಇಲ್ಲಿ, ಎರಡನೇ ಹೇಳ್ತಾನೆ ಬಹಳ ದೂರ ಹೋಗ್ಬೇಡಿ. ಮೂರನೇ ಹೇಳ್ತಾನೆ ಅವನು, ನಿಮ್ಮಲ್ಲಿ ಎಲ್ಲಾರು ಹೋಗ್ಬೇಕಾ? ನಿಮ್ಮಲ್ಲಿ ಆರಾಧನೆಗೆ ಎಲ್ಲಾರು ಹೋಗ್ಬೇಕಾ? ಎಲ್ಲಾರು ಹೋಗ್ಬೇಕು, ಒಬ್ರು
ಹೋದ್ರೆ ಸಾಕ ಗಂಡಸರು ಮಾತ್ರ ಹೋಗ್ಲಿ ನೀವೆಲ್ಲ ಇಲ್ಲೇ ಬಿದ್ದೀರಿ. ಆದ್ರೆ ಮೋಸಸ್ ಒಪ್ಪಲ್ಲ. ಮೋಸಸ್ ಇಲ್ಲ 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 ಸತ್ಯ ದೇವರನ್ನ ನಂಬೋರು ಇಡೀ ಮನೆಗೆ ಹೋಗ್ಬೇಕು. ಸತ್ಯ ದೇವರನ್ನ ನಂಬೋರು ಇಡೀ ಮನೆ ಹೋಗಾರಾಧನೆ ಮಾಡಬೇಕು. ಗಂಡ ಹೋಗ್ಬಂದ್ರೆ ನಡೆಯಲ್ಲ, ಹೆಂಡತಿ ಹೋಗ್ಬಂದ್ರೆ ನಡೆಯಲ್ಲ, ಮಕ್ಕಳು ಹೋಗ್ಬಂದ್ರೆ ನಡೆಯಲ್ಲ. ದೇವ್ರು ಹೇಳ್ತಾ ಇರೋದು ಮನೆಗೆ ಮನೆನೇ ಬರ್ಬೇಕು. ಮನೆಗೆ ಮನೆ ಬರ್ಬೇಕಾ? ದೇವ್ರ ಮನೆ ಕೂತ್ಕೊಳ್ಬೇಕು. ಹೇಳ್ತಾನೆ ಮೋಸಸ್ ಎಲ್ಲಾರು ಹೋಗೋದು ಬೇಡಪ್ಪ, ಇನ್ನೊಂದು ಡೀಲ್ ಬರೀ ಗಂಡಸರು ಮಾತ್ರ ಕರ್ಕೊಂಡು ಹೋಗ್ತೀಯ. ಬರೋವನ್ನ ಯಾವ ಡೀಲ್ ಮೋಸಸ್ ಒಪ್ಪೋದೇ ಇಲ್ಲ. ನಾವೆಲ್ಲ ದೂರ ಹೋಗ್ಲೇಬೇಕು, 3 ದಿನ ಹೋಗ್ಲೇಬೇಕು. ನೀನ್ ತಡೆದ್ರು ಹೋಗ್ಲೇಬೇಕು. ನಮ್ಗೆ ಅಪ್ಪಣೆ ಕೊಡ್ತೀಯಾ? ಇಲ್ಲ ಕಪ್ಪೆ ಬರ್ಲ ಅಂತ ನಮ್ಗೆ ಇವನು ಒಂದು ಭಯ ಹುಟ್ಟಿಸ್ತಾ ಇರ್ತಾನೆ. ಕೊಡ್ತೀಯಾ ಇಲ್ಲ ಕಪ್ಪೆ ತರಿಸ್ತಾ? ಕೊಡ್ತೀಯಾ ಕಪ್ಪೆ ಬರ್ಲ? ಕೊಡ್ತೀಯಾ ಅವ್ ಬರ್ಲ? ಕೊಡ್ತೀಯಾ ರೋಗ ಬರ್ಲ? ಎಲ್ಲ ಜನರು ಹೋಗ್ರೆ ಆದ್ರೆ ರಾಷ್ಟ್ರ ಹೇಳ್ತಾನೆ. ಏನ್ ಹೇಳ್ಬೇಕು? ಜನರು ಹೋಗ್ರೆ ನಿಮ್ ದೇವ್ರಿಗೆ ಆರಾಧನೆ ಮಾಡ್ಬೇಕ ನೀವು. ಜನರು ಹೋಗ್ಲಿ ಆದ್ರೆ ಅವ್ರ ಜನತೆ ದನ ಕುರಿ ಹೋಗಂಗಿಲ್ಲ. ಜನ ಹೋಗ್ಲಿ ಅವ್ರ ಜೊತೆ ಯಜ್ಞಕ್ಕೆ ಬೇಕಾದಂತ ಕುರಿತನ ಹೋಗಂಗಿಲ್ಲ. ಪರವಾಗಿಲ್ರಿ ಮೋಸಸ್ ಒಪ್ಪಲ್ಲ. ಒಂದು ಆಮೇಲೆ ಹೇಳ್ರಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ಆ ಮೋಸಸ್ ಕೇಳ್ತಾನೆ, ಏನಯ್ಯ ನಿನ್ ಮುಚ್ಚಿಡ್ತಿದ್ಯಾ? ನಾವು ಹೋಗಿ ಆರಾಧನೆ ಮಾಡ್ದಂಗೆ ನಮ್ ದೇವರಿಗೆ ನಾವು ಇಷ್ಟಪಟ್ಟು ಕಾಣಿಕೆಯನ್ನು ಕೊಡ್ಬೇಕಲ್ಲ. ನಾವು ಇಷ್ಟಪಟ್ಟ ಕಾಣಿಕೆಯನ್ನು ಕೊಡ್ಬೇಕಲ್ಲ. ಅದು ನಮ್ಮ ಮನೆಗೆ ಸಂಬಂಧಪಟ್ಟಂತ ದನ ಕುರಿ ಇದ್ದರೆ ನಮ್ಮ ದೇವರಿಗೆ ನಾವು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ. ದೇವರಿಗೆ ಕೊಡಕ್ಕೆ ಏನು ಇಲ್ಲ ಅಂದ್ರೆ ನಾವು ಆರಾಧನೆ ಮಾಡೋದಂಗೆ. ಅದರ್ಥ ಕಾಣಿಕೆ ಬೇಕಲ್ಲ ಅಂತ. ನಮ್ಮ ಹತ್ರ ಕಾಣಿಕೆ ಇಲ್ಲ, ಇರೋ ಪ್ರಾಣಿಗಳನ್ನ ದೇವರಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಆ ಕಾಣಿಕೆ ಕೊಡದೆ ದೇವರ ಹತ್ರ ಹೋಗಿ ಬರೋದು ಹೆಂಗೆ? ಎಷ್ಟೋ ಜನ ಆಲಯಕ್ಕೆ ಬರ್ತಾರೆ, ಕಾಣಿಕೆ ಕೊಡೋದಿಲ್ಲ, ದಶಮ ಭಾಗ ಕೊಡೋದಿಲ್ಲ, ದೇವರ ಉಪಕಾರಕ್ಕೆ ಕೃತಜ್ಞತೆ ಸಲ್ಲಿಸಲ್ಲ. ಸಹೋದರಿ, ಲೋಕದಲ್ಲಿ ಎಷ್ಟು ಒಂದು ಬಡ್ಡಿ ಬಿಟ್ಟು ಎಷ್ಟು ಲೆಕ್ಕ ಹಾಕ್ತಾನೆ. ದೇವರು ಅದಕ್ಕಿಂತ ಉತ್ತಮವಾದ ಲೆಕ್ಕ ಹಾಕ್ತಾನೆ. ಒಂದು ದಿನ ಬರುತ್ತೆ, ಆರಾಧನೆಗೆ ಬಂದಿದ್ದಲ್ಲ, ಏನ್ ಸಮರ್ಪಣೆ ಮಾಡ್ತೇನೆ ನಾನು, ನಿನ್ನ ಇಷ್ಟದ ಆಶೀರ್ವಾದ ಮಾಡ್ತಲ್ಲ, ನನ್ನ ರಾಜ್ಯಕ್ಕಾಗಿ ಏನ್ ಚಿಂತನೆ ಮಾಡ್ತೇನೆ. ಇದೆಲ್ಲ ಒಂದು ದಿನ ದೇವರ ಲೆಕ್ಕ ಕೇಳಬೇಕು. ಇಷ್ಟ ಜನ ಮೋಸಸ್ ಕೇಳ್ತಾನೆ, ನಾವೆಲ್ಲ ಓದ್ತೀವಿ, ಆದ್ರೆ ದೇವರಿಗೆ ಯಜ್ಞ ಅರ್ಪಿಸೋದಕ್ಕೆ ನಮ್ಮ ಹತ್ರ ಪ್ರಾಣಿಗಳೇ ಇಲ್ಲ ಅಂದ್ರೆ ದೇವರಿಗೆ ನಾವು ಏನ್ ಕೊಡೋದು? ಆದ ಕಾರಣ ನಾವು ಮಾತ್ರ ಅಲ್ಲ, ನಮ್ಮ ಪ್ರಾಣಿಗಳು ಸಹ ನಮ್ಮ ಜೊತೆ 3 ದಿನ ಪ್ರಯಾಣ ಮಾಡುತ್ತೆ. ಪ್ರಿಯ ಸಹೋದರ ಸಹೋದರಿಯೇ, ಆ ಸೈತಾನನು ಅದರ ಮೂಲಕವಾಗಿ ಏನೆಲ್ಲ ಅಡ್ಡಿ ಮಾಡಿದ್ರು, ದೇವರ ಮನುಷ್ಯನಾಗಿ ನಿಂತ ಮೋಸಸ್ ಅದಕ್ಕೆ ಯಾವುದಕ್ಕೂ ಸಮ್ಮತಿ ಕೊಡುವುದೇ ಇಲ್ಲ. ಅವನಂತ ಇಲ್ಲಪ್ಪ, ನಾವು ಆರಾಧನೆಗೆ ಬಂದಿದ್ದೀವಿ, ನಾವು ಎಲ್ಲಿ ದೇವರು ಕರ್ತಿದ್ದಾನೋ ಅಲ್ಲಿಗೆ ನಾವು ಹೋಗಲೇಬೇಕು. ಎಲ್ಲಿ ನಾನು ಹೇಳ್ತಾನೆ, ಇಲ್ಲಪ್ಪ ನಾವು ದೇವರ ಜನ ಆಗಿರೋದ್ರಿಂದ ನಾವು ದೂರ ಹೋಗಿ ಆರಾಧನೆ ಮಾಡಬೇಕು. ನಿನ್ನ ಅರಮನೆ ಹತ್ರ ಕೂತ್ಕೊಂಡು ಆರಾಧನೆ ಮಾಡಕ್ಕಾಗಲ್ಲ. ಇದ್ದೀರಾ? ಹೋಗ್ಬೇಕು ನಾವು. ನಮ್ಮನ್ನು ದೇವರು ಎಲ್ಲಿ ಆರಾಧನೆ ಅಲ್ಲಿಗೆ ನಾವು ಹೋಗಬೇಕು. ಒಂದೊಂದು ಆತ್ಮ ದೇವರು ಒಂದೊಂದು ಸಭೆಯಲ್ಲಿ ಸಸ್ಯಗಳಾಗಿ ನೆಟ್ಟಿದ್ದಾನೆ. ಅಲ್ಲೇ ಹೋಗಿ ನೀನು ಆರಾಧನೆ ಮಾಡಬೇಕು. ಅಲ್ಲಿ ಹೋಗಿ ಆರಾಧನೆ ಮಾಡುವಾಗ ನಿನ್ನ ಯಜ್ಞವನ್ನ ದೇವರು ಸ್ವೀಕಾರ ಮಾಡ್ತಾರೆ. ದೇವರ ಆಜ್ಞೆ ಕರೆಕ್ಟ್ ಇದೆಯಾ ತಪ್ಪಿದ್ಯಾ? ಕರೆಕ್ಟ್ ಇದೆಯಾ ತಪ್ಪಿದ್ಯಾ? ತಪ್ಪಿದ್ಯಾ ಸರಿ ಇದೆಯಾ? ದೇವರ ಆಜ್ಞೆ ಯಾರು ಫಾಲೋ ಮಾಡ್ತಾರೋ ಅವ್ರ ಜೊತೆ ದೇವರು.
ಗಂಡಸರು ಮಾತ್ರ, ಮೂರನೇ ಗಂಡಸರು ಮಾತ್ರ ಹೋಗ್ಲಿ. ಮೋಸ ಸಿಕ್ಕ ಇಲ್ಲ ಇಲ್ಲ ಇಲ್ಲ, ಗಂಡ ಹೆಂಡತಿ ಮಕ್ಕಳು ಹೋಗಿ ಅದಕ್ಕಿಂತ ಗಣ ಸರಿಯಪ್ಪ ನೀವು ಮಾತ್ರ ಹೋಗ್ರಿ, ದನ ಕುರಿಗಳಾದ್ರೂ ಇರ್ಲಿ, ನಾವು ಹೋಗಿ ಏನು ಪ್ರಯೋಜನ ಇಲ್ಲ. ಆರಾಧನೆಗೆ ಬರುವಾಗ ದಾವೀದ ಹೇಳ್ತಾನೆ, ಕೃತಜ್ಞತೆಯೊಡನೆ ಮತ್ತು ಕಾಣಿಕೆಯೊಡನೆ ದೇವರ ಮುಂದೆ ಬಂದು ಅದು ನಿನ್ನ ಹತ್ರ ಒಂದೇ ರೂಪಾಯಿ ಇರಲಿ, ನಿನ್ನ ಹತ್ರ ಒಂದೇ ರೂಪಾಯಿ ಇರಲಿ, ಯಥಾರ್ಥವಾಗಿ ನೀನು ಸಲ್ಲಿಸೋದಾದ್ರೆ ಆ 1 ರೂಪಾಯಿನ 1000 ರೂಪಾಯಿ ಮಾಡಿ. ನಾವು ಹೆಂಗಿರ್ಬಾರ್ದು, ದೇವರು ಕೊಡುವಾಗ ಬರೀ ಹಣ ಮಾತ್ರ ಅಲ್ಲ, ನಮ್ಮನ್ನೇ ಕೊಡುವಾಗ ಸರ್ವಾಂಗ ಬಲಿಯಾಗಬೇಕು. ನಿಜವಾಗ್ಲೂ ನಿಮ್ಮ ಈ ಸಭೆಯಲ್ಲಿ ಸಾಕ್ಷಿ ಕೊಡುವಾಗ ನನಗೆ ಸಂತೋಷ ಏನಂದ್ರೆ, ನೀವು ಯಾವ ಕಥೆ ಹೇಳ್ತಿರೋ ಗೊತ್ತಿಲ್ಲ, ಅದು ಸಾಕ್ಷಿ ಕೊಡ್ಬೇಕಂತ ಮನಸ್ಸಿದೆಯಲ್ಲ, ಅದು ದೇವರು. ಎಷ್ಟೋ ಸಭೆ ಸಾಕ್ಷಿ ಕೊಡಲ್ಲ, ಸಾಕ್ಷಿ ಕೊಡೋ ಸಭೆನ ನೋಡ್ತಾನೆ, ನೀನ್ ನಿಜವಾಗ್ಲೂ ಕೊಡ್ತಾ ಇದೀಯಾ ಇಲ್ಲ ಟೈಮ್ ಪಾಸ್ ಕೊಡ್ತಾ ಇದೀಯಾ ಅಂತ. ಆ ಕಣ್ಣೀರಿಟ್ಟು ನೀವು ಹೇಳ್ತಿರಲ್ಲ, ಅದನ್ನ ಪಾಸ್ಟರ್ ಎನ್ಕರೇಜ್ ಮಾಡೋದಿಲ್ರಿ, ಪರಲೋಕದಲ್ಲಿ ಯಾವಾಗ ಹೇಳ್ತಾರೆ, ಪಾಸ್ಟರ್ ತಿಂಗಳಲ್ಲಿ 1 ದಿನ ಅವತ್ತು ಬಿಟ್ಟು ಬಿಡಿ ಬಿಟ್ಟು ಬಿಡಿ ಬಿಟ್ಟು ಬಿಡಿ. ದೇವ್ರಿಗೆ ಸ್ತೋತ್ರ. ಸಾಕ್ಷಿ ಹೇಳೋದಕ್ಕಿಂತ ಸಾಕ್ಷಿ ಜೀವಿತ ನಮ್ಗೆ, ಸಾಕ್ಷಿ ಹೇಳೋದಕ್ಕಿಂತ ಸಾಕ್ಷಿಯ ಜೀವಿತ ನಮ್ಗಿತ್ತು ಅಂದ್ರೆ ದೇವರು ಇನ್ನೂ ಮಹಿಮೆ ಆಗಿ ಬರಬೇಕು. ಆಮೇಲೆ ಇದೆಲ್ಲ ಬಹಳ ಚಂದ ಆಡಬೇಕು. ಆಡ ನೀವು ಇನ್ನೂ ಕ್ರಮಪಡಿಸ್ಕೊಂಡ್ಬಿಟ್ರೆ ಯಾರಾದ್ರೂ ಇಲ್ಲಿ ಎಲ್ಗೋ ನೋಡಿ. ಸೌಂಡ್ ಕೊಡುವಾಗ ನಮ್ಮ ಬದ್ರಿ ಏನ್ ಮಾಡ್ತಾರೆ, ಸೌಂಡ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತಾರೆ, ಒಂದು ಕಂಟ್ರೋಲ್ ಬರಲಿ ಅಂತ ಒಂದು ಲೆವೆಲ್ ಮಾಡ್ತಾರೆ. ಹೆಂಗಂದ್ರೆ ಹೋಗೋದು ಬಿಟ್ಬಿಟ್ರೆ ಕೊಯ್ ಅಂತಿದೆ. ಅವಾಗ ನೀವು ಆರಾಧನೆ ಮಾಡ್ತೀರ, ನೀವೆಲ್ಲರಿಗೂ ಒಳ್ಳೆ ಆರಾಧನೆ, ಒಳ್ಳೆ ರಾಗ ಕೊಟ್ಟವ್ ದೇವರು, ಒಳ್ಳೆ ರಾಗ, ಒಬ್ಬರಿಗಿಂತ ಒಬ್ಬರಿಗೆ ಚೆನ್ನಾಗಿ ರಾಗ ಕೊಟ್ಟವನೇ. ಕ್ರಮ ಇದೆ, ಆ ಕ್ರಮ ಬಂತು ಅಂದ್ರೆ ಇನ್ನೂ ಸೂಪರ್ ಆಗಿದೆ. ಎಷ್ಟು ಜನ ಕಲಿಯಕ್ಕೆ ಇಷ್ಟಪಡ್ತಾರೆ, ನಿಮ್ಮ ದೇವ್ರ ಮಹಿಮೆ ಆಗಿದೆ. ಕೈಯಲ್ಲಿ ಮೈಕ್ ಇರ್ಲಿ, ಮೈಕ್ ಇಲ್ಲದೆ ಹೋಗ್ಲಿ, ನಾವ್ ಯಾರಿಗೆ ಆರಾಧನೆ ಮಾಡುದು, ಮುಂದೆ ಬರ್ಲಿ ಬರ್ದೆ ಹೋಗ್ಲಿ, ನೀವು ಯಾರಿಗೆ ಆರಾಧನೆ ಮಾಡುದು, ಕೊನೆಯಲ್ಲಿ ಮುಂದೆ ಯಾರಿಗೆ ಆರಾಧನೆ ಮಾಡುದು ಅಂತ ದಾವೀದ ರಾಜ ಎಲ್ಲಿರ್ಬೇಕಂತ ಇಷ್ಟಪಡ್ತಾನೆ. ಸ್ವಾಮಿ ಆ ಭಾಗದಲ್ಲಿ ಜಾಗ ಕೊಡ್ತಾನೆ, ಆ ಭಾಗದ ಹತ್ರ ಜಾಗ ಕೊಡಪ್ಪ, ನಾನು ಅಲ್ಲೇ ನನ್ನ ಮೈಂಡ್ ಯಾವಾಗ ಭಾಗದಲ್ಲಿ ಕೇಳ್ತಿರೋ ದೇವರು ಕುಂದ್ಬಿಟ್ಟು ಹತ್ರ ಕೊಡ್ತಾನೆ. ಯಾರು ನನಗೆ ಮೈಕ್ ಕೊಟ್ಟಿಲ್ಲ ಮೈಕ್ ಕೊಟ್ಟಿಲ್ಲ ಮೈಕ್ ಕೊಟ್ಟಿಲ್ಲ ಅಂತಿರೋ ಅವ್ರಿಗೆ ದೇವ್ರು ಏನ್ ಮಾಡ್ತಾರೆ, ನಿಮ್ಗೆ ಮೈಕ್ ಬೇಕಾ ಏನ್ ಬೇಕು ದೇವ್ರಿಗೆ ಮೈಕ್ ಇರಲಿ ಇಲ್ಲದೆ ಹೋಗಲಿ, ಜಾಗ ಯಾವುದೇ ಆಗಿರ್ಲಿ, ಆರಾಧನೆ ನಮ್ ಜೊತೆ ಮೇಲೆ ಕೂತಿದ್ರು, ನೆಲದ ಮೇಲೆ ಕೂತಿದ್ರು, ಹೃದಯಪೂರ್ವಕವಾದ ಆರಾಧನೆ, ನಿಜವಾಗ್ಲೂ ನಿಯತ್ತಿನ ಆರಾಧನೆ ಮಾಡಿದ್ರೆ ದೇವರು ನಿಮ್ಮ ಹೃದಯದ ಸಿಂಹಾಸನ ಮೇಲೆ ಕೂತಿರ್ಲಿ. ಅವ್ರು ನಿಯತ್ತಿನ ಆರಾಧನೆ ಮಾಡೋದಾದ್ರೆ ಅವರ ಒಳಗೆ ದೇವರ ಪ್ರವೇಶ. ಹಲ್ಲೆಲೂಯಾ. ಆದ ಕಾರಣ ಇದನ್ನ ಒಂದು ತೀರ್ಮಾನ ಮಾಡೋಣ, ದೇವರೇ ನಾವು ಈ ಲೋಕದಲ್ಲಿ ಒಂದು ವೇಳೆ ಗೊತ್ತಿಲ್ಲದೆ ಎಷ್ಟೋ ತಪ್ಪಾದ ಕಾರ್ಯಗಳ ಒಪ್ಪಂದ ಮಾಡ್ಕೊಂಡು ಕ್ಷಮಿಸಪ್ಪ. ನಾವೆಲ್ಲ ಒಂದು ಕಾಲದಲ್ಲಿ ವಿಗ್ರಹ ಗೊತ್ತಿಲ್ಲದೆ ನಡೆದವರು, ಅವ್ರ ಜೊತೆ ಜೋಡಣೆ ಆಗಿದ್ದು, ಅವ್ರು ಕರೆದಾಗ ಮೊದಲು ಪ್ರಿಫರೆನ್ಸ್ ಕೊಟ್ಬಿಡ್ತಾ ಇದ್ರು. ಆದರೆ ಯೇಸು ಮೇಲೆ ಬಂದ ಮೇಲೆ ನಿಮ್ಮ ತೀರ್ಮಾನ, ಭಾನುವಾರ ಯಾರಾದ್ರೂ ಮದುವೆ ಕರೆದ್ರೆ ಹೋಗ್ಬಾರ್ದು, ಬರ್ತಡೇ ಕರೆದ್ರೆ ಹೋಗ್ಬಾರ್ದು. ಹೆಂಗೆ ನೀವು ಹೋಗ್ಬಾರ್ದು, ಮೊದಲು ಯಾರು ಪ್ರಿಫರೆನ್ಸ್ ಕೊಡ್ಬೇಕು, ಇಲ್ಲ ಐ ಆಮ್ ಕ್ರಿಶ್ಚಿಯನ್, ನಾನು ಕ್ರಿಸ್ತನು, ನಾನು ಯೇಸುವಿನ ಆರಾಧನೆ ಮಾಡೋ ಕಾರಣ ಆರಾಧನೆ ಬಿಟ್ಟು ನಾನು ಬರಲ್ಲ. ಆ ವೈರಾಗ್ಯ ನಿಮ್ಗೆ ಬಂದ್ರೆ ಆತ್ಮಿಕ ಜೀವನ ದೇವರು ಇಲ್ಲ ಬ್ರದರ್. ಎಮರ್ಜೆನ್ಸಿ ಆರಾಧನೆ ವಿಶ್ವಾಸಿಗೆ ಎಮರ್ಜೆನ್ಸಿ. ದೇವರನ್ನು ಗೊತ್ತಿದ್ರೆ ಒಂದು ಮಗು ಸಾಯಲ್ಲ,
ಬಿಲೀವ್ ಮಾಡ್ತೇನೆ. ದೇವ್ರನ್ನ ಮೋಸಸ್ ಕಣ್ಣಾರೆ ನೋಡಿ ಆ ಬೆಂಕಿ ಹೋಗಿತ್ತಲ್ಲ, ಆರದ್ದೇ ಹೋದ ಬೆಂಕಿ. ಇವತ್ತು ದೇವ್ರು ನಿನ್ನೊಳಗೆ ಕೊಟ್ಟಿರೋದು ಬೆಂಕಿ, ಆರದಿರುವಂತ ಬೆಂಕಿ. ಆ ಬೆಂಕಿ ಆರವಮ್ಮ, ಆ ಬೆಂಕಿ ಆರವ. ಆ ಬೆಂಕಿ ನಿನ್ನೊಳಗೆ ದೇವರು ಕೊಟ್ಟಿದ್ದಾನೆ. ಮೂಲಕವಾಗಿ ಕೊಟ್ಟಿದ್ದಾನೆ, ಯೇಸುವಿನ ಮೂಲಕವಾಗಿ. ಕಾರಣ ನಮ್ಮ ಒಳಗಡೆ ನಮ್ಮ ಮನೆಯಲ್ಲಿ ಯಾರಿಗೆ ಮೊದಲು ಆರಾಧನೆ ಇರಬೇಕು? ನಮ್ಮ ಹೃದಯದಲ್ಲಿ ಯಾರಿಗೆ ಆರಾಧನೆ ಇರಬೇಕು? ಯಾರ ಮಾತನ್ನ ಜಾಸ್ತಿ ಕೇಳಬೇಕು? ಜಾಸ್ತಿ ಅಲ್ಲ, ಪೂರ್ತಿಯಾಗಿ ಕೇಳಬೇಕು. ಯಾವಾಗ ಕೇಳ್ತಿರೋ ನಿಮ್ಮ ವೈಫಲ್ಲಿ ದೇವರು ಕೊಡೋಣ. ನಮ್ಮ ಮುಂದೆ ಕರ್ತನ ಮೇಜಿದೆ, ಕಾರಣ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ಕೀರ್ತನೆ 133 1ನೇ ವಚನದಲ್ಲಿ ನಾವು ನೋಡುವಾಗ, ಸಹೋದರರು ಒಂದಾಗಿರೋದು ವಿಶ್ವಾಸಿಗಳ ಮನೆಯಲ್ಲಿ ಗಂಡ ಹೆಂಡತಿ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಯಾವಾಗ? ಹಬ್ಬ ಹರಿದಿನಗಳಲ್ಲಿ ಮಾತ್ರನಾ? ಎನಿ ಟೈಮ್ ಗಂಡನ ಮೇಲೆ ಹೆಂಡತಿ ಕಾನ್ಫಿಡೆನ್ಸ್ ಇರಬೇಕು, ಹೆಂಡತಿ ಮೇಲೆ ಗಂಡನಿಗೆ ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ ಇದ್ದಾಗ ನಿಮ್ಮ ಮನೆ ಬೆಳಕಿನ ಮನೆ. ಅವಾಗ ನೀವು ಮಾತ್ರ ನಡೆಯದಿರತಕ್ಕ ವ್ಯಕ್ತಿಗಳನ್ನ ಬೆಳಕಲ್ಲಿ ನಡೆಸ್ತಾರೆ. ಅವಾಗ ನೀವು ಆರಾಧನೆಗೆ ಬರುವಾಗ ನೀವೇನ್ ಮಾಡ್ತೀರಾ? ಕತ್ತಲೆ ಒಳಗಿರುವ ಜನಗಳನ್ನ ಆರಾಧನೆ. ಅವಾಗ ನೀವು ಸಾಕ್ಷಿಯಾಗಿದ್ದಂಗೆ ನಿಮ್ಮನ್ನ ಫಾಲೋ ಮಾಡೋ ಜನಗಳು ಸಾಕ್ಷಿಯಾಗಿ. ಅದನ್ನೇ ದೇವರು ತಮ್ಮ ನೋಡಿ. ಅದಕ್ಕೆ ದೇವರು ಯಾರನ್ನ ಮುಂದೆ ನಿಲ್ಲಿಸಿದ? ಮೋಸಸ್ ನಿಲ್ಲಿಸಿದ. ಸಮುದ್ರನ ಕಾಲಿಡು, ಎರಿಕೋ ಕೋಟೆನ ಕೈ ಚಾಚಿ ಪ್ರಾರ್ಥನೆ ಮಾಡು, ಅದನ್ನು ಬೆಳೆಸ್ತಾನೆ ಸಮುದ್ರದಲ್ಲಿ ಮಾರ್ಗ ಮಾಡಿ. ನಾವೆಲ್ಲರೂ ಎದುರು ನಿಂತ್ಕೊಳ್ಳೋಣ. ದೇವರೇ ಗೊತ್ತಿದ್ದು ಗೊತ್ತಿಲ್ಲದೆ